ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ರಂಜಿತಾ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಗೆರವು ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾಯಿಗೆ ಹೋಲಿಸಿದ ಚೆಲುವನಾರಾಯಣಸ್ವಾಮಿ ಮಾತಿಗೆ ಕಾಂಗ್ರೆಸ್ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಚೆಲುವನಾರಾಯಣಸ್ವಾಮಿ ಐಬಿಯಲ್ಲೇ ಇದ್ರು. ಐಬಿ ಮುಂದೆ ಸಚಿವರ ಬೆಂಬಲಿಗರಿಂದ ಪ್ರತಿಭಟನೆ ಮಾಡಲಾಯಿತು. ಪ್ರಿಯಾಂಕ್ ಖರ್ಗೆಗೆ ಚೆಲುವನಾರಾಯಣಸ್ವಾಮಿ ಕ್ಷಮೆ ಕೇಳುವಂತೆ ಕೈ ಕಾರ್ಯಕರ್ತರು ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಹೇಳ್ತು, ಈಗ ಅಲ್ಲಿ ಹೋಗ್ಬೇಕಾಗಿತ್ತು ನಾವು. ಅವ್ರ ಗೇಟಲ್ಲಿ ನಿಂತಿದ್ದಾರೆ, ನಮ್ಮಲ್ಲಿ ಮೆನ್ನಿಲ್ಲ ಹೊರಗಡೆ ಇದು ಮಾಡಲಿ. ಇದರಲ್ಲಿ ಏನು ಆಪಾದನೆ ಇದೆ? ಅದಕ್ಕೆ ನಾನು ಅವರನ್ನೇನು ಪೊಲೀಸ್ನವ್ರನ್ನ ನಾನೇನು ಬ್ಲೇಮ್ ಮಾಡಲಿಲ್ಲ. ನನ್ನ ಸಮಯಕ್ಕೆ ನಾನು ಹೋಗ್ಬೇಕಾಗಿತ್ತು. ಕೇಳಿ 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 ಒಂದು ನಿಮಿಷ. ಅವರು ಮೆನ್ನಿಲ್ಲ ಸರ್, ಅಲ್ಲಿ ಏನಾದರೂ ಇದಾದರೆ ಒಂದಿದು ಯಾಕಾಗತ್ತೆ? ಇದೇನು ಡೆಮಾಕ್ರಸಿ ಅಲ್ಲ? ಅವ್ರಿಗೂ ಹಕ್ಕಿದೆ ಏನಾದರೂ ಕೇಳಬೇಕಾದ್ರೆ. ಹೋರಾಟ ಮಾಡೋದು ಪ್ರಜಾಪ್ರಭುತ್ವ ಹಕ್ಕು. ನಾನೇನು ಹೇಳಿದ್ದೀನಿ, ನನ್ನ ಊರ ಕಡೆ ಆನೆ ಹೋಗ್ತಿದ್ರೆ ನಾಯಿಗಳು ಎಷ್ಟು ಬಗಳಿದ್ರೆ ಆನೆ ಎದುರ್ಕೊಳ್ತದ ಅನ್ನೋ ಮಾತನ್ನ ನಾನು ಪ್ರಶ್ನಲ್ಲಿ ಹೇಳಿದೆ. ನಿಜ ಹೇಳಿದಾಗ ಅವ್ರು ಯಾರು ಅಂತ ಹೇಳಿದಾಗ ನಾನು 12-13 ಜನರ ಹೆಸರು ಹೇಳಿದ್ದೀನಿ. ಕೊನೆಯಲ್ಲಿ ಇಲ್ಲಿ ಹೇಳ್ತಿದ್ದೀರಲ್ಲ, ಇದು ಯಾರು ಅಂತ ಮುಗುಮ್ಮಾಗಿದ್ದೀರ. ಆನೆ ಯಾರು ಅಂದ್ರು ಪ್ರಧಾನಮಂತ್ರಿಗಳು. ಈ ದೇಶದ ಬಗ್ಗೆ ಅವರೆಷ್ಟು ಇದು ಮಾಡ್ತಾ ಇದ್ರೆ ಎಲ್ಲರೂ ಅವರನ್ನು ಟೀಕೆ ಮಾಡ್ತಿದ್ದೀರಲ್ಲ, ಇದು ಸರಿ ಇಲ್ಲ ಅಂತಂದೆ. ಇಲ್ಲಿ ಯಾರು ಅಂತ ಬಹಳ ಒತ್ತಾಯ ಮಾಡಿ ಹೇಳಿದ್ರು. ಅಪ್ಪ ಇಲ್ಲಿ ಯಾರು ಬಗಳ್ತಾರೆ ಅವರೇ ಅಂದೆ. ಅವ್ರು ಇನ್ನೂ ಒತ್ತಾಯ ಮಾಡಿ ಹೇಳಿದ್ರು, ಇಲ್ಲಿ ಮಾಡೋರು ಯಾರು? ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳಿದೆ. ಈಗ ಪ್ರಿಯಾಂಕ್ ಖರ್ಗೆ ಅವ್ರು ನನ್ನ ಚಡ್ಡಿ ಓರೋನವನು ಅಂತ ಹೇಳಲಿಲ್ಲ. ಯಾಕೆ ಹೋರಾಟ ಮಾಡಲಿಲ್ಲ? ನಮಗೇನಂದ್ರೆ ರಾಜಕಾರಣದಲ್ಲಿ ಇವೆಲ್ಲ ಸಣ್ಣ ಪುಟ್ಟ ಇವು ಬರ್ತಾ ಇರ್ತವೆ. ಪ್ರಧಾನಮಂತ್ರಿಗಳನ್ನ ಮೊನ್ನೆ ಖರ್ಗೆಜಿ ಅವರು ಏನಂದ್ರು? ವಿಷ ಸರ್ಪ ಅಂದ್ರು, ಅವನು ಅಂತೆಲ್ಲ ಮಾತಾಡಿದ್ರು. ಮುರ್ಮುನ ಮುಖ್ಯಮಂತ್ರಿಗಳು ಅವಳು ಅಂದ್ರು. ಈಗ ಇಂಥವೆಲ್ಲ ಬಂದ್ಬಿಡ್ತಾವ ವಾಪ. ಅದು ಆಯ್ತು, ಇರೀರಿ ಸಮರ್ಥನೆ ಅಂತಂದ್ರೆ ಏನು? ನಾಯಿ ಅನ್ನೋದು ನಾಯಿ ಅಂದ್ಬಿಟ್ರೆ ನಾನು ಗಾದೆ ಮಾತೇ ಹೊರ್ತು ಅದಕ್ಕೆ ಹೋಲಿಕೆ ಆಗಿದ ತಕ್ಷಣ ಅನ್ಕಾನ್ಸ್ಟಿಟ್ಯೂಷನಲ್ ಇದೆಯಾ? ಇದು ಅನ್ಕಾನ್ಸ್ಟಿಟ್ಯೂಷನಲ್ ಇದ್ರೆ ನಾನು ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಇವತ್ತೇ ಮನವಿ ಮಾಡ್ತೀನಿ, ನಾಳೆ ನನ್ನ ಮೇಲೆ ಕೇಸ್ ಹಾಕ್ಬಿಡಿ.
ಇಲ್ಲ, ನಾನು ಗಾದೆ ಮಾತನ್ನು ಹೇಳಿದ್ದೀನಿ. ನೀವು ನನ್ನನ್ನು ಯಾವ ರೀತಿಯಲ್ಲಿ ನಿಂದಿಸ್ತೀರೋ ನಾನು ನೋಡಿದ್ದೀನಿ. ನನ್ನನ್ನು ಯಾವ ರೀತಿ ನಿಂದಿಸಿದ್ದೆ ನೋಡಿದ್ದೀನಿ. ಇದು ನಿಂದನೆ ಅಲ್ಲ, ಒಂದು ಗಾದೆ ಮಾತನ್ನು ಹೇಳಿದ್ದೀನಿ. ಆದ್ರಿಂದಾಗಿ ಇದರಲ್ಲಿ ಅವ್ರಿಗೆ ಏನು ನೋವಾಗ್ಬಿಟ್ಟಿದೆ? ಗಾದೆ ಮಾತು ಹೇಳಿದ್ದೀನಿ, ನಾನು ಅದು ಹೇಳಿದ್ದೀನಿ. ನೋಡಪ್ಪ, ನೀವು ಸಣ್ಣವರಿದ್ದೀರಿ, ಒಬ್ಬ ಪ್ರಧಾನಮಂತ್ರಿಯನ್ನ ಟೀಕೆ ಮಾಡೋದಿದೆಯಲ್ಲ, ಇದು ಸೂಕ್ತ ಅಲ್ಲ. ನಿಮ್ಮ ತಂದೆಯವರು ವಿರೋಧ ಪಕ್ಷದ ನಾಯಕರಿದ್ದಾರೆ. ನಿಮ್ಮ ಪ್ರಶ್ನೆಗಳನ್ನೆಲ್ಲ ಅವ್ರಿಗೆ ಹೇಳಿ, ಅವರ ಮೂಲಕ ಕೇಳಿಸಿ. ಏನ್ ಅದರಲ್ಲಿ ತಪ್ಪೇನಿದೆ? ಇದನ್ನೆಲ್ಲ ನಾನು ಹೇಳಿದ್ದೇನೆ. ಕ್ಷಮೆ ಕೇಳುವಂತ ತಪ್ಪೇನೂ ಮಾಡಿಲ್ಲ. ಹಾಗೇನಾದ್ರೂ ಇದ್ರೆ ಪ್ರಿಯಾಂಕಾ ಅವರು ನಾನು ಮಾತಾಡ್ಕೊಳ್ತೀವಿ. ಪ್ರಿಯಾಂಕಾ ನನಗೇನು ದೂರ ಇಲ್ಲ, ನಾವು ಮಾತಾಡ್ಕೊಳ್ತೀವಿ. ಪ್ರಿಯಾಂಕಾ ನನಗೆ, ಅಣ್ಣ ನೀವು ನನ್ಗೆ ಹೇಳಿರೋದು ನನಗೆ ನೋವಾಗ್ಬಿಟ್ಟಿದೆ, ತಪ್ಪಾಗ್ಬಿಟ್ಟಿದೆ, ಇಲ್ಲ ನೀವು ಆ ಮಾತನ್ನು ವಾಪಸ್ ತಗೋಬೇಕಂತಂದ್ರೆ ನಾನು ತಗೋತೀನಿ, ಅವ್ರು ಹೇಳಿ. ಆದ್ರೆ ಈ ರೀತಿ ಯಾರನ್ನು ಕಳಿಸಿ ಎತ್ಕಟ್ಟಿ ಅಡ್ಗಟ್ಟಿದ್ರೆ ನಾನು ಎದುರೋ ಮಗ ಅಲ್ಲ. ಪ್ರೇರೇಪಣೆ ಇಲ್ಲದೆ ಏನಾಗತ್ತೆ? ಪ್ರೇರೇಪಣೆ ಇಲ್ಲದೆ ಏನಾಗತ್ತೆ? ನಾನು ಹೇಳೋದಿಷ್ಟೇ, ತುಂಬಾ ಏನೋ ಮಾಡಿದ್ರೆ ನಾನು ಇಲ್ಲಿ ಇವತ್ತು ಉಳಿತೀನಿ, ನನ್ಗೇನು ಚಿಂತೆ ಇಲ್ಲ. ನೋಡೋಣ ಯಾರ್ಯಾರು ಏನೇನು ಮಾಡ್ತಾರೆ ನೋಡೋಣ. ಕಾರ್ಯಕರ್ತರು ಮಾಡ್ತಿರ್ತಾರೆ. ಆ ಕಾರ್ಯಕರ್ತರು ನಾನೇನು ಇದಕ್ಕೆ ಬಂದಿದ್ದೆ, ಏನೋ ಗುಲ್ಬರ್ಗಕ್ಕೆ ಬಂದಿದ್ದೆ, ನಾನು ಬರ್ತೀನಪ್ಪ ಅಂತೇಳಿ ಬಂದಿದ್ದೆ. ನನಗೇನು ಅದರಲ್ಲಿ ನಾನೇನು ಗೆಸ್ಟು ಬರಲೇಬೇಕು ಅಂತ ಏನಿರಲಿಲ್ಲ. ನಮ್ಮ ಇವರು ಪಾಟೀಲ್ರು ಅದಕ್ಕೆ ಇನ್ಚಾರ್ಜ್, ಅವರು ಒಂದು ನಿಮಿಷ ಬನ್ನಿ ನೀವು ಅಂದ್ರು, ಅದಕ್ಕೆ ಬಂದಿದ್ದೆ. ಅದರಿಂದ ಬಂದೆ ನಾನು ಅದಕ್ಕಾಗಿನೇ ಬಂದೆ. ಅದರಿಂದಾಗಿ ಬಂದ ತಕ್ಷಣನೇ ಅವರು, ನಾವು ಒಳಗಡೆ ಇದ್ವಿ, ಅಲ್ಲೇನೋ ಕೂಗು ಹಾಕಿದ್ರು ಅಂತಂದ್ರೆ ಇನ್ನು ಹೋಗೋದು ಬೇಡ ಅಂತೇಳಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಹೇಳಿದ ಮೇಲೆ ನಾವು ಅವರಿಗೆ ಗೌರವ. ನೋಡಿ, ಅವ್ರದ್ದು ನಂದು ಸಂಬಂಧ ಅಲ್ಲ, ಇದು ರಾಜಕಾರಣದಲ್ಲಿ ಆಗಿಂದಾಗಿ ಬಂದು ಹೋಗ್ತಕ್ಕಂಥ ವಿಷಯ. ನಾನೀಗ ಪ್ರಧಾನಮಂತ್ರಿಗಳನ್ನ ಯಾಕೆ ನೀವು ವಿಷ ಸರ್ಪ ಅಂದ್ರಿ, ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಎದ್ದೋಗಲ್ಲ ಅಂದ್ರೆ ಸರಿ ಇರುತ್ತಾ? ನಂದು ನನ್ನನ್ನ ಯಾಕೆ ಚೆಡ್ಡು ಬರೋನಂದಿ? ಒಂದು ಅಪೋಸಿಷನ್ ಲೀಡರು, ಮಂತ್ರಿಗಳು 34 ಜನ ಇರ್ಬೋದು, ಅಪೋಸಿಷನ್ ಲೀಡರು 2 ಸದನಗಳಿಗೆ ಒಬ್ಬೊಬ್ಬರೇ ಇರ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಬಹಳ ಸಾರಿ ಹೇಳಿದ್ದಾರೆ, ಐ ಆಮ್ ಆಲ್ಸೋ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಅಂತ. ಮತ್ತೆ ಆ ಗೌರವ ನನಗೂ ಕೊಡ್ಬೇಕಲ್ಲ. ಸಮಸ್ಯೆ ಬರ್ತದೆ ಹೋಗ್ತದೆ, ಅದನ್ನ ಬಗೆಹರಿಸ್ಕೊಳ್ಳೋದು ಅವರು, ನಾವು ಇದು ಮಾತಾಡ್ಕೊಳ್ತೀವಿ ನಾವು. ನಮ್ಮ ಇನ್ಸ್ಪೆಕ್ಟರ್ ಬಂದು ನನಗೆ ಒಂದೇ ಮಾತು ಹೇಳಿದ್ರು, ಇಲ್ಲಣ್ಣ ನಮ್ಗೆ ಸರ್ ಇಲ್ಲಿ ಏನೋ ಮೆನ್ ಕಡಿಮೆ ಇದ್ದಾರೆ, ಆದ್ರಿಂದ ಸುಮ್ಮನೆ ಅಲ್ಲಿ ಹೋಗಿ ನಾವು ಇದು ಮಾಡ್ಕೊಳ್ಳೋದು ಬೇಡ, ಇಲ್ಲಂತಂದ್ರೆ ನಾವು ಗಾಡಿಯಲ್ಲಿ ಕುತ್ಕೊಳ್ಳಿ ಬರ್ತೀವಿ. ನನ್ನ ಗಾಡಿಯಲ್ಲಿ ನಾನು ಬರ್ತೀನಿ, ನಿಮ್ಮ ಗಾಡಿಯಲ್ಲಿ ಕುತ್ಕೊಳ್ಳಲ್ಲ ಅಂತ ಹೇಳಿದೆ ಅಷ್ಟೇ. ಅದರಿಂದ ಏನು, ನಾವು ಇರ್ಲಿ ಇಲ್ಲದೆ ಇರ್ಲಿ ದೇಶ ನಡೀತದೆ. ತಿರಂಗ ಯಾತ್ರೆ ದೇಶಭಕ್ತರು ಮಾಡ್ತಾ ಇರ್ತಕ್ಕಂಥ ಕೆಲಸ, ದೇಶದ ಪರವಾಗಿ ಮಾಡ್ತಕ್ಕಂಥ. ನಾನು ಇಲ್ದಿದ್ರು ನಡೀತದೆ, ಯಾರು ಇಲ್ದಿದ್ರು ನಡೀತದೆ. ಅದೇನು ಪಕ್ಷದ ಕಾರ್ಯಕ್ರಮ ಏನಾಗಿರ್ಲಿಲ್ಲ. ನಾನು ಯಾರಿಗ ವಿರುದ್ಧ ಮಾಡಿ ನನಗೇನಾಗಬೇಕಾಗಿದೆ? ನನ್ನ ವಿರೋಧ, ನಾನು ವಿರೋಧ ಪಕ್ಷದಲ್ಲಿದ್ದೇನೆ. ಯಾವುದೇ ಚಟುವಟಿಕೆ ಆದಾಗ ಅದನ್ನು ವಿರೋಧಿಸೋದು, ತಪ್ಪಾಗಿ ಹೋದಾಗ ವಿರೋಧಿಸೋದು ನನ್ನ ಕರ್ತವ್ಯ. ನಾವೇನಾದರೂ ಮಾಡಿದಾಗ ನಮ್ಮನ್ನು ವಿರೋಧಿಸೋದು ಅವ್ರ ಕರ್ತವ್ಯ. ಇದು ಕರ್ತವ್ಯ ಇದೆಯೇ ಹೊರತು ಇದರಲ್ಲಿ ವಿರೋಧ ಏನಿದೆ? ಅವ್ರು ನನಗೂ ಹೊಸಬ್ರಲ್ಲ, ಅಳಬ್ರೆ. ನಾನು ಅವ್ರಿಗೂ ಹೊಸಬ್ರಲ್ಲ, ಅಳಬ್ರೆ. ಆ ಹೆಸರನ್ನ, ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ನೀವು ಹೋಲಿಕೆ ಮಾಡಬಾರ್ದಿತ್ತು. ಬಿಟ್ಬಿಡಿ, ಅವರ ಹೆಸರನ್ನ ತಗೋಬಾಡಿ ಅಂತ ಹೇಳಿದ್ರು. ಆದ್ರಿಂದಾಗಿ ಮನೆ ಯಡಿಯೂರಪ್ಪನವರು ಫೋನ್ ಮಾಡಿ, ದೊಡ್ಡ ಮನುಷ್ಯರು ಅವರು. ಅದರಿಂದಾಗಿ ನಾನು ಹೇಳಿದ್ದು ಗಾದೆ ಅಷ್ಟೇ, ಅದನ್ನು ಅವರು ಇದಕ್ಕೆ ತಗೊಂಡ್ರು. ಬಟ್ ಅವ್ರ ಹೆಸರು ನಾನು ಹೇಳುವಾಗ ಹೇಳಿದ್ದು ನಿಜಾನ, ಇಲ್ಲ ಅಂತಲ್ಲ. ಆದ್ರಿಂದ ನಮಗೆ ಅವರಷ್ಟು ನಮ್ಮನ್ನ ಚಡ್ಡಿಯವರವನು ಅಂದಾಗ್ಲೂ ನಮಗೂ ನೋವಾಯ್ತು. ಆದ್ರೆ ನಾವು ಅದನ್ನ ನಾವು ಸ್ಪೋರ್ಟಿವ್ ಆಗಿ ತಗೊಂಡ್ವಿ. ಪ್ರಧಾನಮಂತ್ರಿಗಳನ್ನ ವಿಷಸರ್ಪ ಅಂದಾಗ್ಲೂ ಸ್ಪೋರ್ಟಿವ್ ಆಗಿ ತಗೊಂಡ್ವಿ. ಯಾಕೆ? ರಾಜಕಾರಣದಲ್ಲಿ ಒಂದು ಮಾತಿಂಗ್ ಬಂದ್ಬಿಡ್ತದೆ ಅಂತ ಆಯ್ತು. ಅದರಿಂದಾಗಿ ನಾನು ಹೇಳಿದ್ದೇನೆ, ಸೊ ಆನೆ ಹೋಗುವಾಗ ನಾಯಿಗಳು ಬೊಗಳೋದು ಸಹಜ, ಆದ್ರೆ ಆನೆ ಅದಕ್ಕೆಲ್ಲ ಏನು ರಿಯಾಕ್ಷನ್ ಕೊಡಲ್ಲ ಅನ್ನೋದನ್ನು ಹೇಳಿದ್ದೇನೆ. ಆದ್ರೆ ಇವ್ರ ಹೆಸರು ತಗೊಂಡಿದೀವಲ್ಲ, ಅವ್ರ ಹೆಸರನ್ನ ಕೈಬಿಟ್ಟಿದೆ.
ನೋಡಿ, ಅದನ್ನ ಕ್ಷಮೆ ಅಂತಲ್ಲ. ಸೊ ವಿತ್ ದ ಪ್ರೆಷರ್ ಅಂದ್ರೆ ಪತ್ರಕರ್ತರು ಯಾರು ಅಂತ ಕೇಳಿದಾಗ ಸೊ ಅದು ಬಂತು, ಹೇಳ್ಬಿಟ್ಟೆ ನಾನು. ಆಮೇಲೆ ಉದ್ದೇಶ ಸುಮಾರು ಜನರ ಹೆಸರುಗಳು, ಈಗ ದಿನೇಶ್ ಗುಂಡೂರಾವ್ ಬೈದಿದ್ರು, ಕೊಟ್ಟೂರು ಮಂಜು ಅಂತ ಬೈದ್ರು, ಆ ಕಡೆ ಸಂತೋಷ್ ಲಾಡ್ ಬೈದ್ರು, ಅನೇಕರು ಬೈದಿದ್ದಾರೆ ಪ್ರಧಾನಮಂತ್ರಿಗಳನ್ನ. ಸೊ ಅದ್ರ ಹೆಸರಿನಲ್ಲಿ ಇವ್ರ ಹೆಸರು ಇತ್ತು, ಅವ್ರ ಹೆಸರನ್ನು ಹೇಳಿದ್ದೀನಿ. ಬಟ್ ಪರ್ಟಿಕ್ಯುಲರ್ ಆಗಿ ಯಾಕೆ ಆ ಹೆಸರು ಬಂತು ಅಂದ್ರೆ, ನಾನು ಗುಲ್ಬರ್ಗಾದಲ್ಲಿದ್ದೆ. ಪತ್ರಕರ್ತರು ಸಹಜವಾಗಿ ಕೇಳ್ತಾರೆ, ನೀವಿಲ್ಲಿ ಇಲ್ಲಿಗೆ ಬಂದಾಗ, ತಾಲೂಕಿಗೆ ಬಂದಾಗ ನೀವು ಇಲ್ಲಿನ ವಿಷಯಗಳನ್ನ ಕೇಳ್ತೀರ. ಹಂಗೆ ಅದು ಹೇಳಿದ್ದೆ. ಅದರಿಂದಾಗಿ ಅವ್ರಿಗೆ ನೋವಾಗಿದ್ರೆ ಆ ಹೆಸರನ್ನ ನಾನು ತೆಗೆದುಬಿಡ್ತೇನೆ. ಅವ್ರ ಹೆಸರನ್ನ ನಾನು ವಾಪಸ್ ತಗೊಂಡ್ಬಿಟ್ಟೆ. ಅದಾದ್ಮೇಲೆ ಅವ್ರಿಗದು ಸಂಬಂಧನೇ ಬರೋದಿಲ್ಲ. ಇಲ್ಲ ಇದರಲ್ಲಿ ಈಗ ಯಾರ ಹೆಸರು ಇಲ್ಲ. ಪ್ರಧಾನಮಂತ್ರಿಗಳನ್ನ ನಿಂದಿಸೋದನ್ನ ಈ ರೀತಿ ಯಾರು ಮಾಡಬಾರ್ದು. ಯಾಕಂದ್ರೆ ಅವ್ರ ದೇಶದ ಪರವಾಗಿ ಕೆಲಸ ಮಾಡ್ತಾರೆ. ಆದ್ರಿಂದಾಗಿ ಈಗ ನಾನು ಯಾರ ಹೆಸರು ತಗೊಂಡಿದ್ದೆ, ಈಗ ಅದು ಯಾರ್ದು ಬಂದಿರೋದು ಪ್ರಿಯಾಂಕಾ ಖರ್ಗೆ ಅವ್ರದ್ದು. ಅವ್ರಿಗೆ ನೋವಾಗಿದ್ರೆ ನಂದು ವಿಷಾದ ಇದೆ, ವಾಪಸ್ ತೆಗೆದ್ಬಿಟ್ಟಿದೆ ಅಷ್ಟೇ. ಯಾರ್ಯಾರು ಒಬ್ಬ ಪ್ರಥಮ ಪ್ರಜೆ, ಈ ದೇಶದ ಪ್ರಥಮ ಪ್ರಜೆ ಪ್ರಧಾನಮಂತ್ರಿ ಅವರ ವಿರುದ್ಧವಾಗಿ ಕೆಟ್ಟದಾಗಿ ಮಾತಾಡ್ತಾರೋ ಅವ್ರಿಗೆ ಎಲ್ರಿಗೂ ಹೇಳಿದ್ದೆ ನಾನಿದು. ವಿಶೇಷವಾಗಿ ಇವ್ರ ಹೆಸರು ತಗೊಂಡಿದ್ದೆ, ಆ ಹೆಸರನ್ನ ವಾಪಸ್ ತೆಗೆದೆ, ವಿಷಾದ ವ್ಯಕ್ತಪಡಿಸಿದ, ಮುಗಿದಾಯ್ತು. ಇನ್ಯಾರಿಗೂ ಹೇಳಿಲ್ಲಲ್ಲಪ್ಪ ನಾನು ಇದನ್ನ ಮಾಡಬೇಡ್ರಿ, ಅದು ಮುಗಿದಿದೆ, ಇಶ್ಯೂ ಮುಗಿದಿದೆ. ಇಟ್ ಈಸ್ ದ ಎಂಡ್ ಆಫ್ ದಿ ಇಯರ್. ಸುಮಾರು ಜನ ಬೈತಾನೆ ಇದ್ದಾರಪ್ಪ, ಬಟ್ ಅಂಥದ್ದನ್ನ ಬಿಡಬೇಕು ಅವರು ಅಂತ ನಾನು ಅವ್ರಿಗೆ ಹೇಳ್ತಾ ಇರೋದು. ಒಬ್ಬ ಪ್ರಧಾನಮಂತ್ರಿ ಅವರ ಬಗ್ಗೆ ಆ ರೀತಿ ಮಾತಾಡಬಾರ್ದು. ಅದಕ್ಕೆ ನಾನು ಗಾದೆ ಹೇಳಿದ್ದು. ನಾನು ಗಾದೆ ಮಾತೇ ಬರ್ತಿರ್ಲಿಲ್ಲ ಅದು ಅವ್ರು ಹೇಳದೇ ಇದ್ರೆ. ನಾನು ಹೇಳಿದೆ ಅಲ್ಲ, ನಮ್ಮ ಯಾರು ಯಡಿಯೂರಪ್ಪ ಅವರು ಆ ಹೆಸರು ಬಿಟ್ಬಿಡಪ್ಪ, ಆ ರೀತಿ ಹೋಲಿಕೆ ಮಾಡ್ಬಿಡ ಅಂದ್ರು. ಗೌರವ ಕೊಡ್ಬೇಕು ಅವ್ರಿಗೆ. ಅವರು ದೊಡ್ಡ ಮನುಷ್ಯರು, ನಮ್ಮ ಪಕ್ಷದ ಹಿರಿಯ ನಾಯಕರು. ಈಗ ನಾನು ಕೇಳಿದ್ನ, ನನ್ನ ಚಡ್ಡಿ ಊರನ್ನು ಅಂದಿದ್ದಲ್ಲ, ನಾನು ಕ್ಷಮೆ ಕೇಳು ಅಂದ್ಯಾ? ಇಲ್ಲ. ಅವ್ರು ಏನ್ ಬೇಕಾದ್ರೆ ಅವ್ರ ಆರೋಪ ಮಾಡ್ಲಿ, ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ಈಗ ಅದನ್ನ ಯಾರು ಕೇಳ್ಬೇಕು? ನಮ್ಮ ಪ್ರಿಯಾಂಕಾ ಕೇಳ್ಬೇಕು. ಪ್ರಿಯಾಂಕಾ ಕೇಳಿದಾಗ ನಾನು ಅವ್ರಿಗೆ ಉತ್ತರ ಕೊಡ್ತೀನಲ್ಲ. ನೋಡ್ರಿ, ರಾಜಕೀಯ ನನ್ನನ್ನು ಅವ್ರನ್ನೋದು, ನಾನು ಅವ್ರನ್ನೋದು ಸಹಜವಾಗಿ ಹೋಗ್ತಿರ್ತದೆ, ಗೊತ್ತಾಯ್ತಾ? ಆದ್ರೆ ನಾನು ಅವಾಗ ಏನ್ ಹೇಳಿದೆ ನಿಮ್ಗೆ? ಇದು ಗಾದೆ ಅಪ್ಪ, ಅಷ್ಟೇ ಹೇಳಿದೆ. ಬಟ್ ನನ್ನ ಪಕ್ಷದ ಮುಖಂಡರುಗಳು ಒಂದು ಸಾರಿ ಹೇಳಿದ ಮೇಲೆ ಸೊ ನಾನ್ ತಲೆ ಬಾಗ್ಬೇಕಲ್ಲ.